Welcome to Commerce Classes. Carl Pearson Coefficient Correlation. Correlation ಈ ಒಂದು ಏನು ನಿಮಗೆ BCom ಅಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ ಈ ಒಂದು ಟಾಪಿಕ್ ಮೇಲೆ ಇವತ್ತು ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ನಮಗೆ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಕಾರಿಲೇಷನ್ ಏನಿದೆ ಎಕ್ಸಾಮ್ಗೆ ನಮಗೆ 2 ಮೆಥಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಯಲ್ ಮೀನ್ ಮೆಥಡ್ ಆ್ಯಂಡ್ ಅಸ್ಯೂಮ್ಡ್ ಮೀನ್ ಮೆಥಡ್. ನಮಗೆ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅಸ್ಯೂಮ್ಡ್ ಮೀನ್ ಮೆಥಡ್. ಕೆಲವೊಂದು ಸಲ ಆ್ಯಕ್ಚುಯಲ್ ಮೀನ್ ಮೆಥಡ್ ಕೂಡ ಕೇಳ್ತಾರೆ. ನಿಮಗೆ ಪರ್ಟಿಕ್ಯುಲರ್ ಆಗಿ ಪ್ರಾಬ್ಲಮಲ್ಲಿ ಅಸ್ಯೂಮ್ಡ್ ಮೀನ್ ಮೆಥಡ್ ಯೂಸ್ ಮಾಡಿಬಿಟ್ಟು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಮೆನ್ಷನ್ ಮಾಡಿದರೆ ನೀವು ಅದೇ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಅಲ್ಲಿ ಯಾವುದನ್ನು ಕೂಡ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಕ್ವಶನ್ ಈ ರೀತಿ ಇದೆ ಅಂತ ಹೇಳಿದಾಗ ನೀವು ಆ್ಯಕ್ಚುಯಲ್ ಮೀನ್ ಮೆಥಡ್ ಒಂದು ಪ್ರಾಬ್ಲಮ್ ಫಾರ್ಮುಲಾ ಏನಿದೆ ಫಾರ್ಮುಲಾನಾದರೂ ಯೂಸ್ ಮಾಡ್ಬೋದು ಅಥವಾ ಅಸ್ಯೂಮ್ಡ್ ಮೀನ್ ಮೆಥಡ್ ಫಾರ್ಮುಲಾನಾದರೂ ಯೂಸ್ ಮಾಡ್ಬೋದು. ಇವತ್ತು ಫಸ್ಟ್ ನಾವು ಆ್ಯಕ್ಚುಯಲ್ ಮೀನ್ ಮೆಥಡ್ ಏನಿದೆ ಇದ್ರ ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಕಾರಿಲೇಷನಲ್ಲಿ ನಾವು 2 ಟೈಪ್ಸ್ ಆಗಿ ನೋಡ್ತೀವಿ ಮೇಯ್ನ್ಲಿ, ಪಾಸಿಟಿವ್ ಕಾರಿಲೇಷನ್ ಆ್ಯಂಡ್ ನೆಗೆಟಿವ್ ಕಾರಿಲೇಷನ್. ಪಾಸಿಟಿವ್ ಕಾರಿಲೇಷನ್ ಏನಾಗಿರುತ್ತೆ, ವ್ಯಾಲ್ಯೂ 0 ಇಂದ 1ವರೆಗೂ ಇರುತ್ತೆ. ಅಂದರೆ ಮ್ಯಾಕ್ಸಿಮಮ್ 1 ಬಿಟ್ಟು ಇನ್ನೂ ಏನಾದರೂ ನಿಮಗೆ 1.2 2 ಈ ರೀತಿ ಆನ್ಸರ್ ಬಂದಿದೆ ಅಂದರೆ ನೀವು ಪ್ರಾಬ್ಲಮ್ ಮಾಡಿರೋದು ರಾಂಗ್ ಇದೆ ಅಂತ. ಆನ್ಸರ್ ಯಾವಾಗಲೂ ಕೂಡ 1 ಇರುತ್ತೆ, ಇಲ್ಲ 1ಗಿಂತ ಕಡಿಮೆ ಇರುತ್ತೆ. ನೆಗೆಟಿವ್ ವ್ಯಾಲ್ಯೂ ಕೂಡ ಬರುತ್ತೆ. ನೆಗೆಟಿವ್ ಬಂದರೆ ನೆಗೆಟಿವ್ ಕಾರಿಲೇಷನ್ ಆಗಿರುತ್ತೆ. ವ್ಯಾಲ್ಯೂ ಏನಾಗಿರುತ್ತೆ 0 to -1. ಆ್ಯಕ್ಚುಯಲ್ ಮೀನ್ ಮೆಥಡ್ ಫಾರ್ಮುಲಾ ಏನಿದೆ, ಕಾರಿಲೇಷನ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ರೂಟ್ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇಂಟು ಸಿಗ್ಮಾ ವೈ ಸ್ಕ್ವಯರ್. ಸಿಂಪಲ್ ಆಗಿದೆ ಈ ಫಾರ್ಮುಲಾ. ಓಕೆ, ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ರೂಟ್ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇಂಟು ಸಿಗ್ಮಾ ವೈ ಸ್ಕ್ವಯರ್. ಈಗ ಫಸ್ಟ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಕ್ವಶನ್ ಏನಿದೆ, ಯೂಸ್ ಆ್ಯಕ್ಚುಯಲ್ ಮೀನ್ ಮೆಥಡ್ ಆ್ಯಂಡ್ ಡಿಟರ್ಮೈನ್ ದ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಫಾರ್ ದ ಫಾಲೋವಿಂಗ್ ಡಾಟಾ. x 12 16 20 24 28 32 36, y 6 9 12 15 18 21 24. 2 ವೇರಿಯೇಬಲ್ಸ್ನ ಕೊಟ್ಟಿದ್ದಾರೆ x ಆ್ಯಂಡ್ y. ಈ ಡಾಟಾನ ಯೂಸ್ ಮಾಡಿಕೊಂಡು ನಾವು ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಆ್ಯಕ್ಚುಯಲ್ ಮೀನ್ ಮೆಥಡ್. ಎಕ್ಸ್ ಕ್ವಶನಲ್ಲೇ ನಮಗೆ ಕೊಟ್ಟಿರ್ತಾರೆ. ಸ್ಮಾಲ್ ಎಕ್ಸ್ ನಮಗೆ ಫಾರ್ಮುಲಾ ನೋಡಿದ್ವಿ ಅಲ್ವಾ, ಸಿಗ್ಮಾ ಎಕ್ಸ್ ವೈ ಬೇಕು ನಮಗೆ. ಸೊ ಸ್ಮಾಲ್ ಎಕ್ಸ್ ಬೇಕಲ್ವಾ. ಸೊ ಸ್ಮಾಲ್ ಎಕ್ಸು ಯಾವ ರೀತಿ ಸಿಗುತ್ತೆ ನಮಗೆ, ಸ್ಮಾಲ್ ಎಕ್ಸು ಎಕ್ಸಿಂದ ಎಕ್ಸ್ ಬಾರ್ ಅಂದರೆ ನಾವು ಆ್ಯಕ್ಚುಯಲ್ ಮೀನನ್ನು ನಾವು ಲೆಸ್ ಮಾಡಿದರೆ ನಮಗೆ ಸ್ಮಾಲ್ ಎಕ್ಸ್ ಸಿಗುತ್ತೆ. ಆ್ಯಕ್ಚುಯಲ್ ಮೀನ್ ಯಾವ ರೀತಿ ಸಿಗುತ್ತೆ ನಮಗೆ, ಎಕ್ಸ್ ಬಾರ್ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಟೋಟಲ್ ಏನಿದೆ ಇದು ಎಕ್ಸ್ ಎಷ್ಟಿದೆ ಟೋಟಲ್, ಇಷ್ಟನ್ನು ಟೋಟಲ್ ಮಾಡಿದಾಗ 168 ಸಿಗುತ್ತೆ. ಸೊ ನಮಗೆ ಎಕ್ಸ್ ಬಾರ್ ಬೇಕು ಅಂದರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಮಾಡಿದರೆ ನಮಗೆ ಎಕ್ಸ್ ಬಾರ್ ಸಿಗುತ್ತೆ. ಸೊ ಟೋಟಲ್ 168 ಡಿವೈಡೆಡ್ ಬೈ ಎಷ್ಟಿದೆ, 1 2 3 4 5 6 7 ಇದೆ. 7 168 ಡಿವೈಡೆಡ್ ಬೈ 7 ಮಾಡಿದಾಗ ನಮಗೆ 24. ಈ 24 ಏನಿದೆ ಆ್ಯಕ್ಚುಯಲ್ ಮೀನ್ ಆಗಿರುತ್ತೆ. ಸೊ ಎಕ್ಸ್ ಬಾರ್ 12 ಮೈನಸ್ 24 ಎಕ್ಸ್ ಬಾರ್ ಇದೆ, ಎಕ್ಸ್ ಇದೆ ಅಲ್ವಾ. ಎಕ್ಸಿಂದ 12ಇಂದ ಎಕ್ಸ್ ಬಾರನ್ನು ನಾವು ಮೈನಸ್ ಮಾಡಬೇಕು. 12 ಮೈನಸ್ 24 ಮೈನಸ್ 12, 16 ಮೈನಸ್ 24 ಮೈನಸ್ 8, 20 ಮೈನಸ್ 24 ಮೈನಸ್ 4, 24 minus 24 0, 28 minus 24 4, 32 minus 24 8, 36 minus 24 12. ನಮಗೆ ಸ್ಮಾಲ್ ಎಕ್ಸ್ ಸಿಕ್ತು. ಈಗ ನಮಗೆ ಎಕ್ಸ್ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಬೇಕು, ಹೌದು ಅಲ್ವಾ. ನೋಡಿ ನಮಗೆ ಇಲ್ಲಿ ಫಾರ್ಮುಲಾದಲ್ಲಿ ಕೇಳಿದ್ದಾರೆ ಸಿಗ್ಮಾ ಎಕ್ಸ್ ಸ್ಕ್ವಯರ್.
ಸಿಗ್ಮಾ ಎಕ್ಸ್ ಸ್ಕ್ವಯರ್ ಬೇಕು. ಆಲ್ರೆಡಿ ನಮಗೆ ಸ್ಮಾಲ್ ಎಕ್ಸ್ ಸಿಕ್ಕಿದೆ. ಅದನ್ನು ಎಕ್ಸ್ ಸ್ಕ್ವಯರ್ ಅಂದರೆ 12 ಇಂಟು 12 ಎಷ್ಟಾಗುತ್ತೆ? 12 12 144, 8 8 64, ಸ್ಕ್ವಯರ್ ಅಂದರೆ ಏನಿಲ್ಲ ಇಂಟು 8 ಇಂಟು 4. ಓಕೆ, 4 4 16, 0, 4 4 16, 8 8 64, 12 12 144. ನಮಗೆ ಎಕ್ಸ್ ಸ್ಕ್ವಯರ್ ಸಿಕ್ತು. ಸೊ ಈಗ ಟೋಟಲ್ ಮಾಡೋಣ. ಸಿಗ್ಮಾ ಎಕ್ಸ್ ಸ್ಕ್ವಯರ್ ಈಕ್ವಲ್ಸ್ ಎಷ್ಟಾಗುತ್ತೆ? ಟೋಟಲ್ ಮಾಡಿದಾಗ 448 ಬರುತ್ತೆ. ನೆಕ್ಸ್ಟ್ ವೈ ಏನಿದೆ ನಮಗೆ ಕ್ವಶನಲ್ಲೇ ಕೊಟ್ಟಿದ್ದಾರೆ, ಎಕ್ಸ್ ಮತ್ತು ವೈ ಅಲ್ವಾ? ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಹಾಕ್ಕೊಂಡಿದ್ದೀನಿ. ವೈ 6 9 12 15 18 21 24. ಟೋಟಲ್ ಮಾಡಿದಾಗ ಸಿಗ್ಮಾ ವೈ 105 105 ಇದೆ. ಈಗ ನಮಗೆ ಸ್ಮಾಲ್ ವೈ ನಾವು ಫೈಂಡ್ ಔಟ್ ಮಾಡಬೇಕು. ವೈ ಮೈನಸ್ ವೈ ಬಾರ್. ಸೊ ನಮಗೆ ವೈ ಬಾರ್ ಯಾವ ರೀತಿ ಸಿಗುತ್ತೆ? ಸಿಗ್ಮಾ ವೈ ಡಿವೈಡೆಡ್ ಬೈ ಎಷ್ಟು ನಂಬರ್ ಇದೆ ನಾವು ಅದನ್ನು ನೋಡಿ. ಎಷ್ಟಿದೆ? ವೈ ಎಷ್ಟಿದೆ? 105 ಇದೆ. 105 ಡಿವೈಡೆಡ್ ಬೈ 7 ಇದೆ. 7 ಎಷ್ಟಾಗುತ್ತೆ? 15. 15 ನಮಗೆ ವೈ ಬಾರ್ ಸಿಗುತ್ತೆ. 15 ಮೈನಸ್ 6 ಎಷ್ಟಾಗುತ್ತೆ? ಮೈನಸ್ 9. 15 ಮೈನಸ್ 9 ಮೈನಸ್ 6. 15 ಮೈನಸ್ 12 ಮೈನಸ್ 3. 15 ಮೈನಸ್ 15 0. 18 ಮೈನಸ್ 15 3. 21 ಮೈನಸ್ 15 6. 24 ಮೈನಸ್ 15 9. ನಮಗೆ ಸ್ಮಾಲ್ ವೈ ಸಿಕ್ತು. ವೈ ಸ್ಕ್ವಯರ್ ಬೇಕೀಗ. 9 ಇಂಟು 9 ಎಷ್ಟಾಗುತ್ತೆ? 81. 6 ಇಂಟು 6 36. 3 ಇಂಟು 3 9 0. 3 ಇಂಟು 3 9. 6 ಇಂಟು 6 36. 9 ಇಂಟು 9 81. ಟೋಟಲ್ ಸಿಗ್ಮಾ ವೈ ಸ್ಕ್ವಯರ್ 252 ಆಗುತ್ತೆ. ಈಗ ನಮಗೆ ಎಕ್ಸ್ ಸ್ಕ್ವಯರ್ ಕೂಡ ಸಿಕ್ತು, ವೈ ಸ್ಕ್ವಯರ್ ಕೂಡ ಸಿಕ್ತು. ಸಿಗ್ಮಾ ಎಕ್ಸ್ ಸ್ಕ್ವಯರ್ ಕೂಡ ಆಗಿದೆ, ಸಿಗ್ಮಾ ವೈ ಸ್ಕ್ವಯರ್ ಕೂಡ ಆಗಿದೆ. ನೆಕ್ಸ್ಟು ಸಿಗ್ಮಾ ಎಕ್ಸ್ ವೈ ಬೇಕು. ಓಕೆ, ನಮ್ಗೆ ಆಲ್ರೆಡಿ ಸ್ಮಾಲ್ ಎಕ್ಸ್ ಸಿಕ್ಕಿದೆ, ಸ್ಮಾಲ್ ವೈ ಕೂಡ ಸಿಕ್ಕಿದೆ ಅಲ್ವಾ? ಮಲ್ಟಿಪ್ಲಿಕೇಶನ್ ಮಾಡಬೇಕು. 12 ಇಂಟು 9 108. 8 ಇಂಟು 6 48. 4 ಇಂಟು 3 12. 0 ಇಂಟು 0 0. 4 ಇಂಟು 3 12. 8 ಇಂಟು 6 48. 12 ಇಂಟು 9 108. ಟೋಟಲ್ ಸಿಗ್ಮಾ ಎಕ್ಸ್ ವೈ ಈಕ್ವಲ್ಸ್ ಎಷ್ಟಾಗುತ್ತೆ? ಟೋಟಲ್ 336. ಓಕೆ, ಫಾರ್ಮುಲಾಗೆ ಹಾಕೋಣ. ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇಂಟು ಸಿಗ್ಮಾ ವೈ ಸ್ಕ್ವಯರ್. ಓಕೆ, ರೂಟಲ್ಲಿ ಸಿಗ್ಮಾ ಎಕ್ಸ್ ವೈ ಟೋಟಲ್ ನಮಗೆ ಸಿಕ್ಕಿದೆ 336. 336 ಡಿವೈಡೆಡ್ ಬೈ ರೂಟ್ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಎಷ್ಟಿದೆ? ಸ್ಮಾಲ್ ಎಕ್ಸ್ ಸ್ಕ್ವಯರ್ ಟೋಟಲ್ ಇತ್ತು ಅಲ್ವಾ? 448. 448 ಇಂಟು ಸಿಗ್ಮಾ ವೈ ಸ್ಕ್ವಯರ್ ಎಷ್ಟಿದೆ? 252. 252. 336 ಆ್ಯಸ್ ಇಟ್ ಈಸ್ ಆಗಿ ತಗೊಂಡಿದ್ದೀನಿ. ರೂಟ್ 448 ಇಂಟು 252 ಮಾಡಿದಾಗ 1,12,896. 1,12,896 ಸಿಗುತ್ತೆ. ಈಕ್ವಲ್ಸ್ 336 ಆ್ಯಸ್ ಇಟ್ ಈಸ್ ಆಗಿ ತಗೊಂಡಿದ್ದೀನಿ. ಈ ರೂಟ್ ವ್ಯಾಲ್ಯೂನ ನಮಗೆ ಕ್ಯಾಲ್ಕುಲೇಟ್ರಲ್ಲೇ ಆಪ್ಷನ್ ಇರುತ್ತೆ. ಆ ರೂಟ್ ವ್ಯಾಲ್ಯೂನ ಕ್ಲಿಕ್ ಮಾಡಿ ನಾವೊಂದು ಏನಿದೆ ಅಮೌಂಟನ್ನು ಮೆನ್ಷನ್ ಮಾಡಿದರೆ ಅದ್ರ ವ್ಯಾಲ್ಯೂನ ತೋರಿಸುತ್ತೆ. 336. ಕೋರಿಲೇಷನ್
ಈಕ್ವಲ್ಸ್ 1. 336 ಡಿವೈಡೆಡ್ ಬೈ 336 1. ಸೊ ಇದು ಪಾಸಿಟಿವ್ ಕಾರಿಲೇಷನ್ ಆಗುತ್ತಾ ಇಲ್ಲ ನೆಗೆಟಿವ್ ಆಗುತ್ತಾ? ಪಾಸಿಟಿವ್ ಕಾರಿಲೇಷನ್ ಆಗುತ್ತೆ. ಕೋಎಫಿಷಿಯೆಂಟ್ ಆಫ್ ಕಾರಿಲೇಷನ್ ಈಕ್ವಲ್ಸ್ 1 ಅಂತ ಬರೀಬೇಕು. ಇಟ್ ಮೀನ್ಸ್ ಪರ್ಫೆಕ್ಟ್ ಪಾಸಿಟಿವ್ ಕಾರಿಲೇಷನ್ ಬಿಟ್ವೀನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಸೀರೀಸ್. ಎಕ್ಸ್ ಮತ್ತು ವೈ ಸೀರೀಸ್ ಮಧ್ಯೆ ಒಂದು ಪರ್ಫೆಕ್ಟ್ ಪಾಸಿಟಿವ್ ಕಾರಿಲೇಷನ್ ಆಗಿದೆ. ನೆಕ್ಸ್ಟು ನಾವು ಕಾರಿಲೇಷನಲ್ಲೇ ರ್ಯಾಂಕ್ ಮಾಡ್ತಾ ಹೋಗ್ತೀವಿ. ಹಾಗೆ ಅಸ್ಯೂಮ್ಡ್ ಮೀನ್ ಮೆಥಡ್ ಮೇಲೂ ಕೂಡ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಇದು ಆ್ಯಕ್ಚುಯಲ್ ಮೀನ್ ಮೆಥಡ್, ಇದೊಂದು ಬೇಸಿಕ್ ಪ್ರಾಬ್ಲಮ್ ಆಗಿರುತ್ತೆ. ನೆಕ್ಸ್ಟ್ ನಾವು ಮುಂದಿನ ವಿಡಿಯೋಗಳಲ್ಲಿ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.